ನಿಮ್ಮ ಹಳ್ಳಿ ಮಧು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಎಲ್ಲ ನಮ್ಮ ಕರ್ನಾಟಕ ಪ್ರೇಕ್ಷಕರಿಗೆ ಇವತ್ತು ಘನ ಜೀವಾಮೃತ ಮಾಡುವುದನ್ನು ನಿಮಗೆ ನೀಟಾಗಿ ಎಳೆಗೆ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಸಿಂಪಲಾಗಿ ಒಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾರು ಈ ವಿಡಿಯೋನ ಸ್ಲಿಪ್ ಮಾಡ್ದೇ ಖಂಡಿತ ನೋಡಬೇಕು. ಯಾಕಂದರೆ ಘನ ಜೀವಾಮೃತ ಮತ್ತು ಏಕದಳದಲ್ಲಿ ದ್ವಿದಳ ಜೀವಾಮೃತ ಇದನ್ನು ಮಾಡ್ತಾ ನಾವು ಹೇಗೆ ನಮ್ಮ ಅಡಿಕೆ ತೋಟಗಳಿಗೆ ಹೊರಗಡೆಯಿಂದ ರಾಸಾಯನಿಕ ಆಗಲಿ, ಕಾಂಪೋಸ್ಟ್ ಗೊಬ್ಬರಗಳಾಗಲಿ, ಉಳುಮೆ ಆಗಲಿ ಮತ್ತು ಕೊಟ್ಟಿಗೆ ಗೊಬ್ಬರಗಳಾಗಲಿ ಆಗ್ತಾನೆ ನಾವು ಯಾವ ರೀತಿ ಅಡಿಕೆ ತೋಟವನ್ನು ಸ್ವಾವಲಂಬಿಯಾಗಿ ಬದುಕುವನ್ನು ಕಟ್ಟಿಕೊಂಡು ಹೇಗೆ ಈ ಅಡಿಕೆ ತೋಟನ ಏಳ್ಸೋದನ್ನು ನಿಮಗೆ ಇದಕ್ಕಿಂತ ಮುಂಚೆನೂ ಹೇಳ್ತಾ ಬರ್ತದೆ, ನೀನು ಮುಂದಕ್ಕೂ ಹೇಳ್ತಾ ಹೋಗ್ತೀನಿ. ಸೊ ಈಗ ಘನ ಜೀವಾಮೃತ ಮಾಡೋದು ಹೇಗೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ವೀಡಿಯೋ ಸ್ಲಿಪ್ ಮಾಡ್ದೇ ನೋಡಿ ಅಂತೇಳಿ. ನಮಸ್ಕಾರ ಪ್ರೇಕ್ಷಕರೇ, ಇಲ್ಲಿ ನೋಡಿ ಇದು ನಾವು 10 ರಿಂದ 15 ದಿನದ ಸಗಣಿಯನ್ನು, ತ್ಯಾಜ್ಯ ಸಗಣಿಯನ್ನು ನಾವು ಇಟ್ಟುಕೊಂಡಿದ್ದೀವಿ. ಇಲ್ಲಿ ಒಂದು 100 kg ಸಗಣಿನ ತೊಗೊಂಡಿದ್ದೀವಿ. ಇದು 1 ಎಕರೆಗೆ ಸಾಕಾಗುತ್ತೆ. ಇದು 1 ಎಕರೆಗೆ 100 kg ಸಗಣಿನ ನಾವು ಎತ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು, ಸೊ ಬೆಲ್ಲ 1.5 kg, 1 kg ಬೆಲ್ಲ ತೊಗೊಂಡಿದ್ದೀವಿ. ಸೊ ಮತ್ತು ಗಂಧ ಒಂದು 5 ರಿಂದ 10 ಲೀಟ್ರ್ ಗಂಧ, ಮತ್ತು ದ್ವಿದಳ ಧಾನ್ಯ ಹಸಿಟ್ಟು, ಹುಳ್ಳಿಕಾಳು ಹಸಿಟ್ಟು ತೊಗೊಂಡಿದ್ದೀವಿ. ಮತ್ತು ನಿಮ್ಮ ಬದದ ಮಣ್ಣು ಏನು ಜೀವಾಮೃತಕ್ಕೆ ಬಳಸ್ತೀರಾ 200 ಲೀಟ್ರಿಗೆ, ಸೊ ಅದೇ ಸಾಮಗ್ರಿನ ನೀವು 100 kg ಸಗಣಿಗೆ ಬಳಸ್ಬೋದು. ಸೊ ಇದನ್ನು ನಾವು 1 ಎಕರೆಗೆ ನಾವು ಇದನ್ನು ಒಂದು ನೆರಳಿನ ಆಧಾರಿತ ಅಂದರೆ ನೆರಳಲ್ಲಿರುವಂಥ ಜಾಗದಲ್ಲಿ ಮಾಡ್ಕೋಬೇಕು. ಇದನ್ನು ತ್ಯಾಜ್ಯ ಸಗಣಿನ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀವಿ. ಇದು ಯಾವ ರೀತಿ ಮಿಕ್ಸ್ ಮಾಡೋದು ಮತ್ತು ಹೇಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಲಿಪ್ ಮಾಡ್ದೇ ಕಂಪ್ಲೀಟಾಗಿ ನೋಡ್ತಾ ಬನ್ನಿ, ಖಂಡಿತ ಅರ್ಥ ಆಗುತ್ತೆ. ಮತ್ತು ನಾವು ಕೊಡಬೇಕಾದ್ರೆ ನೋಡಿ, ಇಲ್ಲಿ ಏಕದಳದಲ್ಲಿ ದ್ವಿದಳ ಅನ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಎಲ್ಲ ಎಷ್ಟು ಚೆನ್ನಾಗಿ ಶುಂಠಿ ಆಗಿರ್ಬೋದು, ಪಪ್ಪಾಯಿ ಗಿಡಗಳಾಗಿರ್ಬೋದು, ಬಾಳೆ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಹಣ್ಣಿನ ಗಿಡಗಳಿಗಾಗಿರ್ಬೋದು, ಅಡಿಕೆ ಗಿಡಗಳಿಗಾಗ್ಬೋದು, ತೆಂಗಿನ ಮರಗಳಿಗಾಗ್ಬೋದು, ಪ್ರತಿಯೊಂದಕ್ಕೂ ಇದು ವರ್ಕ್ ಆಗುತ್ತೆ. ತುಂಬ ಅದ್ದೂರಿಯಾಗಿ ಯಾವುದೇ ರಾಸಾಯನಿಕಗಳಾಗಲಿ, ಕೊಟ್ಟಿಗೆ ಗೊಬ್ಬರಗಳಾಗಲಿ ಆಗ್ತಾನೆ ಕೇವಲ ಘನ ಜೀವಾಮೃತ ಮತ್ತು ಜೀವಾಮೃತವನ್ನು ಬಳಸಿ ಈ ತೋಟ ನಡೆಸ್ತಾ ಇರೋದು. ಸೊ ಇದು ಘನ ಜೀವಾಮೃತ ಮಾಡುವ ಪರಿ. ಇಲ್ಲಿ ನೋಡ್ತಾ ಇರ್ಬೋದು, ಹುಳ್ಳಿ ಹಸಿಟ್ಟು, ಆಮೇಲೆ ಬೆಲ್ಲ, ಮತ್ತು ನಮಗೆ ಬೇಕಾಗಿರುವಂಥ ಮಣ್ಣು, ಬದದ ಮಣ್ಣು, ಎಲ್ಲ ಸಾಮಗ್ರಿಗಳು ರೆಡಿಯಾಗಿದೆ. ತ್ಯಾಜ್ಯ ಸಗಣಿನ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಮಿಸ್ಸಸ್ಸು. ಸೊ ಇದನ್ನು ಕಂಪ್ಲೀಟಾಗಿ ನಿಮಗೆ ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ಳೋದೆಲ್ಲನೂ ಹೇಳ್ತಾ ಹೋಗ್ತೀವಿ. ಮೊದಲಿಗೆ ನಾವು ಈ ಘನ ಜೀವಾಮೃತಕ್ಕೆ ನಮ್ಮ ಜಮೀನಿನದಾದಂಥ ಮಣ್ಣನ್ನು ಹಾಕ್ತಾಯಿದ್ದೀವಿ. ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಂಪ್ಲೀಟಾಗಿ ಎಲ್ಲ ಜಾಗಕ್ಕೂ ಮಿಕ್ಸ್ ಮಾಡಬೇಕು ಇದನ್ನು. ಮತ್ತು ಅದಾದಮೇಲೆ ಗಂಧ, ಇದನ್ನು ತಕ್ಕಲಿಸಿ ನಾವು ಕಲಿಸ್ಬೇಕು. ಅದ್ರ ಒಳಗಡೆ ಏನಿದೆ ನಮ್ಮ ನಾಟಿ ಹಸುವಿನ ಗಂಧ ಏನಿದೆ ಅದನ್ನು ತಕ್ಕಲಿಸ್ಬಿಟ್ಟು ನೀಟಾಗಿ ಕಲಿಸ್ತಾ ಹೋಗಬೇಕು. ಕಂಪ್ಲೀಟಾಗಿ ಮಿಕ್ಸ್ ಆಗಬೇಕು ಇದ್ರ ಒಳಗಡೆ. ಅದಾದ ಮೇಲೆ ದ್ವಿದಳ ಧಾನ್ಯದ ಹಸಿಟ್ಟು ನೋಡ್ತಾ ಇರ್ಬೋದು, ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಫಸ್ಟು ಮೇಲಿನ ಒಂದು ಲೇಯರ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಇನ್ನೊಂದು ಸಲ ಕಲಸಿ ಅದೇ ಮೇಲೆ ಮಾಡಿ ಮತ್ತೆ ಹಾಕಬೇಕು. ಇಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಬೆಲ್ಲದ ನೀರು ಮತ್ತು ಗಂಧ, ದ್ವಿದಳ ಧಾನ್ಯದ ಹಸಿಟ್ಟು, ಬದದ ಮಣ್ಣು, ಇದು ಮೊದಲೇ ಲೇಯರ್ ಆಲ್ರೆಡಿ ಹಾಕಿ ಕೆಳಗಡೆಗೆ ಹೋಗಿದೆ. ಇದು ಮೇಲೆ ಮಧ್ಯೆ ಲೇಯರ್. ಇದು ಮತ್ತು ಮಧ್ಯಕ್ಕೂ ಮಣ್ಣು ಸೇಮು ಏನು ಹಾಕ್ತೀರಿ, ದ್ವಿದಳ ಧಾನ್ಯದ ಹಸಿಟ್ಟು, ಹುಳ್ಳಿಕಾಳ್ದು ಮತ್ತು ಬೆಲ್ಲದ ನೀರು, ಗಂಧ. ಸೊ ಇಷ್ಟನ್ನು ಮೇಲ್ಗಡೆ ಇನ್ನೊಂದು ಬಾರಿ ನಾವು ಹಾಕಬೇಕು. ಚೆನ್ನಾಗಿ ಇದನ್ನು ಸಣ್ಣ ಗುದ್ದಲಿಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಧಾನಕ್ಕೆ ಎಲ್ಲ ಕಡೆಗೂ ಹರಡಂಗೆ. ಸೊ ಬೆಲ್ಲದ ನೀರು ಸೇಮು ಹಿಂಗೆ ತಗ್ಲಿಸ್ಕೋಬೇಕು. ಮೊದಲಿಗೆ ಗಂಧವನ್ನು ತಕ್ಕಲಿಸಿದ್ದೀವಿ. ಅದಾದಮೇಲೆ ಹುಳ್ಳಿಕಾಳು ಹಸಿಟ್ಟು, ದ್ವಿದಳ ಧಾನ್ಯದ್ದು. ಸೊ ಅದಾದಮೇಲೆ ಬೆಲ್ಲದ ನೀರು. ಇನ್ನೊಂದು ಸ್ವಲ್ಪ ಹಾಕಪ್ಪ. ಈ ರೀತಿ 2 ಲೇಯರ್ಗಳಲ್ಲಿ ನಾವು ಮಾಡ್ಕೋಬೇಕಾಗುತ್ತೆ. ಎಲ್ಲ ಕರೆಕ್ಟಾಗಿ ಕರಗಿಸ್ಕೋಬೇಕು. ನೀಟಾಗಿ ನೀರಿನಲ್ಲಿ ಚೆನ್ನಾಗಿ ಕರಗಿಸ್ಕೊಂಡು ತಿಳಿ ನೀರಿನಂಥದ್ದನ್ನ ಎತ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಈ ಥರ ಒಂದು 3 ಬಾರಿ ನೀವು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಕಡೆಗೂ ಮಿಕ್ಸ್ ಮಾಡಿಕೊಂಡ್ರೆ 100 kg ಸಗಣಿಗೆ
ಸಾಕಾಗುತ್ತೆ. ಇದು ಒಂದು 10ರಿಂದ 15 ದಿನದವರೆಗೆ ನೀವು ಸಂಗ್ರಹಿಸ್ಕೋಬೋದು. ಇನ್ನು ಗುದ್ದಲಿ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 2 ಲೇಯರಲ್ಲಿ 1 ಲೇಯರ್ ಆಲ್ರೆಡಿ ಮಿಕ್ಸ್ ಮಾಡಿದೆ. ಈಗ ಮಧ್ಯದ್ದು ಮಿಕ್ಸ್ ಆಗ್ತಿದೆ. ಮತ್ತು ಇದ್ರ ಮೇಲೆ ದ್ವಿದಳ ಧಾನ್ಯ ಹಸಿಟ್ಟು ಮತ್ತು ಬೆಲ್ಲದ ನೀರು, ಗಂಧ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಮುಳ್ಳಿನ ಆಕಾರವಾಗಿರುತ್ತೆ ಗುದ್ಲಿ, ಅದನ್ನು ಹಾಕಿದ್ರೆ ಇನ್ನೂ ಈಸಿ. ಅದೊಂದು ತರಬೇಕು, ತಗೋಬರ್ತೀವಿ. ಸದ್ಯಕ್ಕೆ ಇಲ್ಲದ ಕಾರಣ ಇದ್ರಲ್ಲಿ ಮಾಡ್ತಾಯಿದ್ದೀವಿ. ಜೀವಾಮೃತ ಮಾಡಾದ್ಮೇಲೆ ಘನಜೀವಾಮೃತನ ಕಂಪ್ಲೀಟಾಗಿ ನಾವು ಈ ತೆಂಗಿನ ಸೋಗು ಮತ್ತು ಅಡಿಕೆ ಸೋಗು ಮತ್ತು ಗ್ಲಿಸಿಡಿಯ ಗಿಡಗಳಿಂದ ಮುಚ್ಚಿದ್ದೀವಿ. ಮೇಲೆ ಯಾವುದೇ ರೀತಿ ಬಿಸಿಲು ನೇರವಾಗಿ ಇಲ್ಲಿಗೆ ಬೀಳದಂಗೆ ಅರೆನಳ್ಳಿನಲ್ಲಿ ನಾವು ಮಡಗಿದ್ದೀವಿ. ಈ ರೀತಿ ಸಂರಕ್ಷಣೆಯನ್ನು ಮಾಡಿದ್ರಿಂದ ಸೂಕ್ಷ್ಮಜೀವಿಗಳ ಸಂಖ್ಯೆ ಅತಿ ಹೆಚ್ಚು ಆಗುತ್ತೆ. ಮತ್ತು ನೀವು 1 ತಿಂಗಳು ಬಿಟ್ಟು ಇದನ್ನು 15 ದಿನಕ್ಕೆ ಒಂದ್ಸಲಿ ಕ್ಲೀನಾಗಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿದರೆ ಮತ್ತೆ ಇನ್ನೊಂದು ತಿಂಗಳು ಬಿಟ್ಟು ಇದನ್ನು ಯೂಸ್ ಮಾಡೋಕ್ಕೆ ರೆಡಿಯಾಗಿರುತ್ತೆ, ಯೂಸ್ ಮಾಡ್ಬೋದು. ನೋಡೋದ್ರಲ್ಲ ಪ್ರೇಕ್ಷಕರೇ, ಘನಜೀವಾಮೃತ ಮಾಡುವ ಬಗೆನ. ಘನಜೀವಾಮೃತ ನಮ್ಮ ಭೂಮಿಗೆ ಗೊಬ್ಬರ, ಏನು ಕೊಟ್ಟಿಗೆ ಗೊಬ್ಬರವನ್ನು ನೀವು ಹಾಕ್ತಿಲ್ಲ, ಅದ್ರ ಬದಲು ಘನಜೀವಾಮೃತ ಹಾಕಿದ್ರೆ ಒಂದು ಬೆಳೆಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳು ನಮ್ಮ ಘನಜೀವಾಮೃತದಲ್ಲಿ ದೊರೆಯೋದ್ರಿಂದ ಏಕದಳದಲ್ಲಿ ದ್ವಿದಳದಲ್ಲಿ ಜೀವಾಮೃತ ಮತ್ತು ಘನಜೀವಾಮೃತ ಬಳಸಿದ್ರೆ ಸಾಕು. ನೀವು ಹೊರಗಡೆಯಿಂದ ಏನೇ ತರೋದನ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡ್ಬೋದು. ಅದರಿಗೆ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳ್ಕೊತೀನಿ. ಯಾರ್ಯಾರು ಹೊಸದಾಗಿ ನಮ್ಮ ಚಾನಲ್ ನೋಡಿದಾಗ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಗೋಮಾತೆ, ಜೈ ಶಿವರಾಜ್.